ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ವ್ಯಾಪ್ತಿ ಸಂಧಿ 15ನೇ ಪದ್ಯ. ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನ ಸುಸಮೀಚೀನ ಇದು ಪಾದೇಯವೆಂದರುಪೇ. ಕನಸಿಲಾದರೂ ತನ್ನ ಪಾದದ ನೆನೆವನೀಯದೆ ಸರ್ವರೊಳಗಿದ್ದನುಭವಿಸನು ಸ್ಥೂಲ ವಿಷಯವ ವಿಶ್ವನೆಂದೆನಿಸೆ. ಮನ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಕ್ಕೆ ಸ್ವಾಮಿಯಾಗಿರುವಂಥ ಈ ಮನ ಇದೆ ನೋಡ್ರಿ. ಈ ಮನನೇ ನಮ್ಮನ್ನು ಎಲ್ಲ ಸಂಸಾರದೊಳಗೆ ಹಾಕ್ತಾಯಿದೆ. ಅದಕ್ಕೊಂದು ಕಡೆ ದಾಸ ಹೇಳ್ತಾರೆ, ಮನವೇ ಮರೆವರೇನೋ ಹರಿಯ ಬಹು ಜನುಮಗಳಲ್ಲಿ ಬಟ್ಟ ಭವಣೆಗಳರಿಯ. ಮನವೇ ಮನವೇ ಬೇಡ್ಕೊತಾ ಇದ್ದಾರೆ ಮನಸ್ಸಿಗೆ. ಎಲೆ ಮನಸ್ಸೇ, ನಿನ್ನದಿದರಲ್ಲಿ ಜಾಗ ಪರಮಾತ್ಮನಿಗಷ್ಟೇ ಕೊಡು, ಉಳಿದವಕ್ಕೆಲ್ಲ ಕೊಡಬೇಡ. ನಾವು ಆ ಮನಸ್ಸಿನಲ್ಲಿ ನೋಡ್ರಿ ಏನೆಲ್ಲ ಇಟ್ಕೊಂಡಿದೆ, ದೇವ್ರನ್ನ ಇಟ್ಕೊಂಡಿಲ್ಲ. ಯಾರ್ಯಾರೋ ಮಂದಿನ ಯಾವ್ಯಾವುದೋ ಏನೋ ವಿಷಯಗಳನ್ನ ಇಟ್ಕೊಂಡಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಆ ಮನಸ್ಸಿನಲ್ಲಿ ಪರಮಾತ್ಮನಿಗೆ ಜಾಗ ಕೊಡ್ರಿ. ಮನವ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಸಿ. ಪರಮಾತ್ಮ ಹೇಗೆ ಮಾಡ್ತಾನೆ? ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಲ್ಲಿ ವಿಷಯ ಅಂದರೆ ಇವುಗಳಲ್ಲಿ ನಮ್ಮ ಮನಸ್ಸನ್ನು ಇಟ್ಬಿಟ್ಟಿದೆ. ಅದನ್ನು ಕೇಳಬೇಕು, ಇದನ್ನು ತಿನ್ನಬೇಕು, ಅದನ್ನು ನೋಡಬೇಕು, ಪರಮಾತ್ಮನ ಬಗ್ಗೆ ಕೇಳಬೇಕು, ಪರಮಾತ್ಮನನ್ನೇ ನೋಡಬೇಕು. ಇದು ಯಾವುದೂ ಇಲ್ಲ. ಹೀಗೆ ಮಾಡಿ ನಾವೇನು ಮಾಡ್ತಾಯಿದ್ದೀವಿ? ಮನದೊಳಗೆ ನೆಲೆಗೊಳಿಸಿ ಆ ಎಲ್ಲ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿಟ್ಟುಕೊಂಡಿದ್ದೇವೆ. ಬಲು ನೂತನ ಸುಸಮೀಚೀನ ಇದು ಪಾದೇಯವೆಂದರುಪಿ. ಆ ಮನಸ್ಸು ಏನು ಹೇಳ್ತಾ ಇದೆ? ಇದು ಭಾಳ ಚೆನ್ನಾಗಿದೆ, ಇದನ್ನೇ ನೀನಿಟ್ಕೋ. ಸುಸಮೀಚೀನ, ಭಾಳ ಚೆನ್ನಾಗಿದೆ. ಯಾರೋ ಹೇಳ್ತಾರೆ, ಆ ಸಿನಿಮಾ ನೋಡ್ರಿ ಚೆನ್ನಾಗಿದೆ, ಗೊತ್ತಿರಂಗೆ ನಾವೆಲ್ಲ ಅದಕ್ಕೆ ನಮಗೆ 2 ತಾಸೋ 3 ತಾಸೋ ಎಷ್ಟಿರುತ್ತೆ ಅದಕ್ಕೆ ಟೈಮ್ ಹಾಳು ಮಾಡಿದ್ರಿಲ್ಲ. ದೇವ್ರ ಮುಂದೆ ಕೂತು ಒಂದು ಮಂತ್ರ ಹೇಳು ಅಂದರೆ ಇಷ್ಟು ಹೇಳಿದ್ದೀನಿ, ಇನ್ನೂ ದೇವ್ರು ಏನು ಮಾಡಿಲ್ಲ ಅಂತೀವಿ. ಇದು ನೋಡ್ರಿ ಹೆಂಗಿದೆ, ಇಷ್ಟು ಮಾಡಿದ್ದೀವ್ರಿ, ನಿಮ್ಮ ದೇವ್ರು ಏನು ಮಾಡ್ದ ಅಂತಾರೆ. ಏನು ಮಾಡಿದೀಯಾ ನೀನು? ದಿನದ 24 ಗಂಟೆಯಲ್ಲಿ ಆ ಪರಮಾತ್ಮನಿಗೆ ಒಂದು 10 ನಿಮಿಷ ಆದರೂ ಕೊಟ್ಟಿದೆಯಾ? ಇಲ್ಲ. ಬೆಳಗ್ಗೆ ಅದಾಗಬೇಕು, ಸಾಯಂಕಾಲ ಇದಾಗಬೇಕು, ಮಧ್ಯಾಹ್ನ ಇದಾಗಬೇಕು, ಹಂಗಾಗ್ಬೇಕು, ಹಿಂಗಾಗ್ಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕು, ಅವ್ರ ಜೊತೆಗೆ ಮಾತಾಡ್ಬೇಕು, ಇವ್ರ ಜೊತೆಗೆ ಮಾತಾಡೋಕ್ಕೆ ಫೋನ್ ಇದೆ. ಈಗೆಲ್ಲ ಬೇಕಾಷ್ಟು ಕೊಟ್ಟಿದ್ದಾನೆ ಪರಮಾತ್ಮ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ನಾನು ಮಾತಾಡಬೇಡ ಅಂತ ಹೇಳ್ತಾ ಇಲ್ಲ, ಬಳಗದವ್ರ ಜೊತೆಗೆ ಮಾತಾಡಿ. ಅದಕ್ಕೊಂದು ಲಿಮಿಟ್ ಇರ್ರಿ. ಅದಕ್ಕೆ ಹೆಂಗೆ ಟೈಮ್ ಕೊಟ್ಟಿದ್ದೀರಿ? ಇವ್ರ ಜೊತೆಗೆ ಇವತ್ತು ಇಷ್ಟು ಮಾತಾಡಬೇಕು, ಇವ್ರ ಜೊತೆಗೆ ಮಾತಾಡಬೇಕು, ಈ ಟಿ ವಿ ನೋಡಬೇಕು, ಈ ಸೀರಿಯಲ್ ನೋಡಬೇಕು, ಅದೆಲ್ಲ ಟೈಮ್ ನಿಮ್ಗೆ ಚೆನ್ನಾಗಿ ನೆನಪಿದೆ. ಆದರೆ ಪರಮಾತ್ಮನಿಗೆ ಒಂಚೂರಾರು ಟೈಮ್ ಕೊಟ್ಟಿದ್ದೀರಾ? ಯಾವ ದೇವರು ಇದೆಲ್ಲ ಕೊಟ್ಟಿದ್ದಾನೆ, ಇದೆಲ್ಲ ಫೆಸಿಲಿಟೀಸ್ ಇದೆಲ್ಲ ಕೊಟ್ಟಿದ್ದಾನೆ ನಿಮಗೆ, ಆ ದೇವರಿಗೆ ನೀವು 10 ನಿಮಿಷ ಟೈಮ್ ಕೊಟ್ಟರೆ ದೊಡ್ಡ ಅವನ ಮೇಲೆ ಉಪಕಾರ ಮಾಡ್ದಂಗೆ ಮಾಡ್ತೀವಿ ನಾವು. ಇದು ನೋಡ್ರಿ ಹೆಂಗಿದೆ. ಇಷ್ಟೆಲ್ಲ ಮಾಡಿದ್ದೀನಿ, ಏನು ಮಾಡಿದ್ಯೋ ಅಂತ ಅವನಿಗೆ ಕೇಳ್ತೀವಿ. ಅವನು ಬಂದು ನಮ್ಮ ಮುಂದೆ ನಿಂತು ಏನು ಮಾಡಿದ್ಯಾ ಕೊಡು ಲಿಸ್ಟು ಅಂದರೆ ಆ ಪೇಪರಿಗೆ 0 ಸಿಗ್ತದೋ ಏನು ಮೈನಸ್ ಒಳಗೆ ಹೋಗ್ತದೋ ಗೊತ್ತಿಲ್ಲ ನನಗೆ. ಪಾಪ ಕರುಣಾ ಸಮುದ್ರ ಇವತ್ತಿಲ್ಲ ನಾಳೆ ಇದು ಸುಧಾರಿಸಿತು, ಅನುಗ್ರಹ ಮಾಡೋಣ ಅಂತ ಅವನು ಕೂತಿದ್ದಾನೆ. ನಾವು ಅವನ ಮರ್ತಿದ್ದೀವಿ. ಬಲು ನೂತನ, ಆಹಾ ಏನು ಚೆನ್ನಾಗಿದೆ ರೀ, ನೋಡ್ಬೇಕ್ರಿ ಅದನ್ನು. ಸುಸಮೀಚೀನ, ಮತ್ತೇನು ಹೇಳ್ತಾ ಇದ್ದಾರೆ? ಭಾಳ ಚೆನ್ನಾಗಿದೆಯಪ್ಪ, ಇದು ಕರೆಕ್ಟಾಗಿದೆ, ಇದು ಪಾದೇಯ, ಇದು ಬೇಕೇ ಬೇಕು, ಇದು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ.
ಏನಾದ್ರು ಬಿಟ್ಟೇನು, ಇದನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವ್ರನ್ನ ಇವತ್ತು ಬಿಟ್ಬಿಡ್ತೇನೆ ಬೇಕಾ, ಆದರೆ ಅದೆಲ್ಲ ಬಿಡ್ಲಿಕ್ಕಾಗೋದಿಲ್ಲಪ್ಪ. ಎಷ್ಟಿವೆ ಲಿಸ್ಟು ನೋಡಿರಿ, ನೀವೇ ಲಿಸ್ಟ್ ಹಾಕೋರಿ ಕೂತ್ಕೊಂಡು. ಯಾರು ನಿಮಗೆ ಕೈ ತೋರಿಸೋದು ಬೇಡ, ನೀವೇ ಲಿಸ್ಟ್ ಹಾಕ್ಕೊಳ್ಳಿ. ದಿನದ 24 ಗಂಟೆಯಲ್ಲಿ ಇಷ್ಟೆಲ್ಲ ಕೊಟ್ಟಿರುವಂತಹ ಒಂದಲ್ಲ ಎರಡಲ್ಲ, ಎಷ್ಟು ಕೊಟ್ಟಿದ್ದಾನೆ ಪರಮಾತ್ಮ. ಇಷ್ಟೆಲ್ಲ ಕೊಟ್ಟಿರುವಂತಹ ಪರಮಾತ್ಮನಿಗೆ ನಮಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಟೈಮ್ ಇಲ್ಲ, ಮನಸ್ಸೂ ಇಲ್ಲ. ಮತ್ತು ಆ ದೇವರಿಗೆ ಬೈತಾ ಕೂತಿರ್ತೀವಿ. ಕನಸಿಲಾದರೂ ತನ್ನ ಪಾದದ ನೆನೆವ ನೀವದೆ. ನೋಡ್ರಿ, ಕನಸಿನಲ್ಲೂ ಅವನ ಪಾದದ ಸ್ಮರಣೆ ನಮಗಾಗೋದಿಲ್ಲ. ಯಾಕೆಂದ್ರೆ ಜಾಗೃತ ಅವಸ್ಥೆಯಲ್ಲಿ ಏನು ಮಾಡ್ತೀಯ ಅದೇ ಕನಸು ಬಿಡೋದು. ಜಾಗೃತ ಅವಸ್ಥೆಯಲ್ಲಿ ಎಂದಾದ್ರು ದೇವ್ರು ನೆನೆಸಿದೆಯಾ? ಇಲ್ಲ, ಕನಸಿನಲ್ಲೂ ಬರೋದೇ ಇಲ್ಲ. ಸರ್ವರೊಳಗೆ ಇದ್ದು ಎಲ್ಲ ಜೀವರಲ್ಲಿ ಅವನಿದ್ದಾನೆ. ಇದ್ದು ಅನುಭವಿಸೋನು ಸ್ಥೂಲ ವಿಷಯವ ವಿಶ್ವನಾಮಕ ಪರಮಾತ್ಮ ಜಾಗೃತ ಅವಸ್ಥೆಗೆ ಕಾರಣನಾಗಿದ್ದು ನಾನು ಮಾಡುವ ಪ್ರತಿಯೊಂದು ಕೆಲಸವನ್ನು ನನ್ನಿಂದ ಬಿಂಬನಾಗಿ ಮಾಡಿ, ತಾನು ಮಾಡಿ ನನ್ನಿಂದ ಮಾಡಿಸಿ ಆ ಸುಖವನ್ನು ನಮಗೆ ಕೊಡ್ತಾ ಇದ್ದಾನೆ. ಸರ್ವರೊಳಗಿದ್ದು ಅನುಭವಿಸನು. ನಾನು ಮಾಡೋದೆಲ್ಲ ಗೊತ್ತಾಗ್ತದೆ. ಅಂದರೆ ನನಗೆ ಸುಖ ಆದರೆ ಅವ್ನಿಗೆ ಸುಖ ಆಗತ್ತೆ ನಂಗೆ ಇಲ್ಲ. ಪಕ್ಕದಲ್ಲಿದ್ದುಕೊಂಡು ಎಲ್ಲವನ್ನು ನೋಡಿ ನಮಗೆ ಕೊಡ್ತಾನೆ. ಯಾಕೆಂದರೆ ಜ್ಞಾನಾನಂದಾತ್ಮಕನಾಗಿರುವಂತಹ ಪರಮಾತ್ಮ ಅವನಿಗೆ ನಮ್ಮಿಂದ ಏನು ಬೇಕಾಗಿದೆ. ನಾನು ನೈವೇದ್ಯ ಇಡ್ತಾ ಇದ್ದೀನಿ, ಅವನಿಗೆ ಹಸಿವೆ ಅಂತಲ್ಲ, ಅವನಿಗೆ ಅರ್ಪಿಸಿ ನಾನು ಸ್ವೀಕಾರ ಮಾಡಬೇಕು ಅಂತ. ನೀನು ಏನೆಲ್ಲ ಸ್ವೀಕಾರ ಮಾಡ್ತಾ ಇದೆಯಾ ಅದು ಅವನಿಗೆ ಅರ್ಪಿಸಿ ಸ್ವೀಕಾರ ಮಾಡು. ದೇವ್ರಿಗೆ ಹೋಗಿ ನಾವು ನಮಸ್ಕಾರ ಮಾಡ್ತೇವೆ. ಯಾಕೆ? ಈ ಶರೀರ ಕೊಟ್ಟವನು ನೀನೇ, ಇಷ್ಟೆಲ್ಲ ಸುಖ ಕೊಟ್ಟವನು ನೀನೇ, ಇದನ್ನೇ ನಿನಗೆ ಅರ್ಪಿಸ್ತಾ ಇದ್ದೀನಿ ಅಂತ ನಮಸ್ಕಾರದ ಅರ್ಥ. ಹೇಳ್ತಾ ಇದ್ದಾರೆ ಶಿರಸ ವರಸ ಹೆಂಗಸರಿಗಿಲ್ಲ, ಇದು ಗಂಡಸರಿಗಿದೆ. ಆ ರೀತಿಯಾಗಿ ನಮಸ್ಕಾರ ಮಾಡಬೇಕು. ನಾವು ಬರೀ ಸೆಲ್ಯೂಟ್ ಹೊಡಿತೇವೆ, ಅವನು ಅಷ್ಟೇ ಮಾಡ್ತಾನೆ. ಮಾಡಿದ್ದುಣ್ಣೋ ಮಾರಾಯ, ನೀನೇನು ಮಾಡಿದೆ ಅದನ್ನೇ ಉಣಿಸೋನು. ಅವನು ತನ್ನ ಜೇಬಿನಿಂದ ಏನೂ ಹಾಕೋದಿಲ್ಲ. ನಾನು ಮಾಡಿದ ಕರ್ಮದ ಫಲವನ್ನು ನನಗೆ ಉಳಿಸ್ತಾ ಇದ್ದಾನೆ. ಫಲವನ್ನು ಮೊದಲೇ ಹೇಳಿದ್ದಾನೆ, ಫಲ ವ್ಯತ್ಯಾಸ ಮಾಡೋದಿಲ್ಲ. ತನಗೆ ಬೇಕಾದರೂ ತನಗೆ ಈ ಪರಮಾತ್ಮಿಗೆ ಪಾರ್ಶಿಯಾಲಿಟಿ ಇಲ್ಲ. ಆದ್ದರಿಂದ ಈಗ ಹೇಳ್ತಾ ಇದ್ದೇನೆ ನೋಡ್ರಿ, ಅವನಿಗೆ ಥ್ಯಾಂಕ್ ಯು ಹೇಳ್ಬೇಕು. ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರೂ ಕಡಿಮೆ. ಯಾವ ಜನ್ಮಾಂತರದ ಪುಣ್ಯ ಇತ್ತೋ ಪರಮಾತ್ಮ ಇಲ್ಲಿ ಕೂತು ಹೇಳಿಸ್ತಾ ಇದ್ದಾರೆ. ತಾನು ಹೇಳ್ತಾ ಇರೋನು ಅವನೇ. ಮತ್ತು ನಾಂದೆ ಅಂದರೆ ಮುಗಿತೆಲ್ಲ ಹೋಯ್ತು. ಯಾವ ಜನ್ಮದ ಪುಣ್ಯ ಇತ್ತೋ ಏನೋ ಇಲ್ಲಿ ಕೂತು ಹೇಳಿಸಿ ಆ ಪುಣ್ಯವನ್ನು ನಾನು ಕೊಡ್ತಾ ಇದ್ದೆ. ಮತ್ತು ನನಗೆ ಕೊಡ್ತಾ ಇದ್ದಾನೆ, ತಾನೇ ಅಂತ ಗೊತ್ತಿಲ್ಲ. ನಿಮಗೆ ಅಲ್ಲಿ ಕೂತು ಕೇಳಿಸ್ತಾ ಇದ್ದಾನೆ. ಅದು ಯಾವುದೋ ಜನ್ಮಾಂತರದ ಪುಣ್ಯ ಕೇಳಿಸಿ ನಿಮಗೆ ಆ ಸುಖವನ್ನು ಕೊಡ್ತಾ ಇದ್ದಾನೆ. ಎಷ್ಟು ಉಪಕಾರ ಮಾಡ್ತೇನೆ. ನೀ ಮಾಡಿದ ಉಪಕಾರ ನಾನೆಂದಿಗೂ ಮರೆಯೇ. ಇದು ನೆನ್ಪಿಟ್ಕೊಳ್ರಿ. ಪರಮಾತ್ಮ ಇಷ್ಟು ಉಪಕಾರ ಮಾಡಿದ್ದಾನೆ. ನಾನ್ ಸ್ಟಾಪ್ 1 ಜನ್ಮ ಅಲ್ಲ, 10 ಜನ್ಮ ಅಲ್ಲ, 100 ಜನ್ಮ ನಿಮ್ಗೆ ಥ್ಯಾಂಕ್ ಯು ಹೇಳಿದ್ರು ಕಡಿಮೆಯೇ. ಅಷ್ಟು ಉಪಕಾರ ಮಾಡಿದ್ದಾನೆ ಪರಮಾತ್ಮ. ಮತ್ತೇನು ನಮ್ಮಿಂದ ಏನನ್ನು ಬಯಸದೆ. ಇದು ನೋಡ್ರಿ, ಯಾರಿಂದ ಏನೂ ಬೇಕಾಗಿಲ್ಲ ಅವನಿಗೆ, ಕೇವಲ ನಮಗೋಸ್ಕರ ಮಾಡ್ತಾಯಿದ್ದ. ಈಗ ಯಾರು ಮಾಡ್ತಾರಪ್ಪ ಪ್ರಪಂಚದಲ್ಲಿ? ಯಾರು ಮಾಡ್ತಾರೆ ಹೇಳ್ರಿ? ಯಾರೂ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ತಂದೆ ತಾಯಿಗಳು ಮಾಡ್ತಾ ಇದ್ದಾರೆ. ಮುಂದೆ ಈ ಮಗ ನಮ್ಮ ವಯಸ್ಸಾದ್ಮೇಲೆ ಕೇಳ್ತಾನೇನು ಅಂತ. ಈಗಿನ ಕಾಲಕ್ಕೆ ಅದನ್ನು ಇಲ್ಲ ಬಿಡ್ರಿ. ತಾವು ಮಾಡ್ಕೋತಾರೆ, ಕೇಳೋದು ಇಲ್ಲ. ಅಮ್ಮ ಅಪ್ಪ ಏನು ಬೇಕಾದ್ರು ಮಾಡ್ಕೊರಿ. ಆದರೆ ಪರಮಾತ್ಮ ಹಾಗಲ್ಲ. ನೀನು ಮಾಡು, ಮಾಡದೇ ಇರು, ನಿನಗೆ ಆಹಾರವನ್ನು ಕೊಟ್ಟೇ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಇವತ್ತಿಲ್ಲ ನಾಳೆ ಸುಧಾರಿಸಿ ಅಂತ ಕೇಳ್ತಾರೆ. ಇದು ತೋರಿಸ್ತಾ ಇದೆ ನಾವು ಹೇಗಿದ್ದೇವೆ ಅಂತ ತೋರಿಸ್ತಾ ಇದೆ. ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದು ಪರಮಾತ್ಮ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಆದರೆ ನಾವು ಆ ಪರಮಾತ್ಮನನ್ನು ಮರೆತಿದ್ದೇವೆ. ಮರೆಯಬೇಡ.
ವಿಶ್ವನಾಮಕ ಪರಮಾತ್ಮ ಹೇಳಿದ್ದೇನೆ, 19 ಮುಖಗಳಿವೆ ಅವನಿಗೆ. ಮಧ್ಯದ ಮುಖ ಆನೆಯ ಮುಖ, ಈ ಕಡೆ 9 ಮುಖ, ಈ ಕಡೆ 9 ಮುಖ ಇದೆ. ಬಲಗಡೆಯ 9 ಮುಖದಿಂದ 3 ಮುಖದಿಂದ ಸಾತ್ವಿಕ ಪುರುಷರಿಗೆ, ಸಾತ್ವಿಕ ರಾಜಸ ಪುರುಷರಿಗೆ, ಆಮೇಲೆ ತಾಮಸ ಪುರುಷರಿಗೆ. ಎಡಗಡೆ ಇರುವ 9 ಇದರಿಂದ ಸಾತ್ವಿಕ 3 ಮುಖದಿಂದ ಸಾತ್ವಿಕ ಸ್ತ್ರೀಯರಿಗೆ, 3 ಮುಖದಿಂದ ಸಾತ್ವಿಕ ರಾಜಸ ಸ್ತ್ರೀಯರಿಗೆ, ಆಮೇಲೆ ತಾಮಸ ಸ್ತ್ರೀಯರಿಗೆ ಈ ರೀತಿ ಮಾಡ್ತಾ ಇದ್ದಾನೆ. ಪರಮಾತ್ಮಂದು ಎಷ್ಟು ಚೆನ್ನಾಗಿದೆ ಕೆಲಸ ಅಂದರೆ ಸಿಸ್ಟಮ್ಯಾಟಿಕ್. ಕಲಬಲ ಮಾಡಾಗೋದು ಏನೋ ಆಯ್ತು ಹೋಗಿ ಹಿಂಗಿಲ್ಲ, ವೆಲ್ ಪ್ಲ್ಯಾಂಡ್. ಒಂದು ಚೂರು ಆ ಕಡೆ ಈ ಕಡೆ ಇಲ್ಲ. ನೀನು ಯಾವ ರೀತಿಯಿಂದಲೂ ಹೆಸರು ಇಡೋಂಗಿಲ್ಲ. ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿ, ಅಷ್ಟು ಕರೆಕ್ಟಾಗಿ ಮಾಡ್ತಾನೆ ಪರಮಾತ್ಮ. ಅದನ್ನೇ ಹೇಳ್ತಾ ಇದ್ದಾರೆ, ಏ ಮನಸ್ಸೇ ಆ ದೇವರನ್ನು ಮರಿಬೇಡ, ಪರಮಾತ್ಮನನ್ನು ಎಂದೂ ಮರಿಲಿಕ್ಕೆ ಹೋಗಬೇಡ. ತೋದಕನು ತಾನಾಗಿ ಮನ ಮೊದಲಾದ ಕರಣದೊಳೆ ಇದ್ದು ವಿಷಯವ ನೈದವನು ನಿಜ ಪೂರ್ಣ ಸುಖಮಯ ಗ್ರಾಹ್ಯ ಗ್ರಾಹಕನು. ವೇದ ವೇದ್ಯನು ತಿಳಿಯದನೋಪಾದಿ ಭುಂಜಿಸುತ್ತೆಲ್ಲರೊಳಗಿದ್ದಾಹ್ಲಾದ ಪಡುವನು ಭಕ್ತವತ್ಸಲ ಭಾಗ್ಯ ಸಂಪನ್ನ. ಆ ಪದ್ಯ ಓದುವಾಗ ಇಷ್ಟು ಆನಂದ ಇದೆಯಲ್ಲ, ಅದು ಹೇಳಲಿಕ್ಕೆ ನಮ್ಗೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ತದೆ. ಮೊದಲು ಆನಂದ ಎಷ್ಟು ಚಂದ ಪದ್ಯ ಮಾಡ್ಯಾರ ಜಗನ್ನಾಥ ದಾಸರು, ಎಷ್ಟು ಚೆನ್ನಾಗಿ ಶಬ್ದಗಳು ಹಾಕಿದ್ದಾರೆ. ಪರಮಾತ್ಮನ ಅನುಗ್ರಹ ಅವ್ರ ಮೇಲೆ ಎಷ್ಟಿರಬೇಕು. ತೋದಕನು ತಾನಾಗಿ, ಇಂದ್ರಿಯಗಳಿಗೆ ಪ್ರೇರಕನು ಇವನೇ. ಸರ್ವ ಇಂದ್ರಿಯಗಳಿಗೆ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು ಸರ್ವಕ್ಕೂ ಇವನೇ ಪ್ರೇರಕ. ಹೇಳ್ತಾ ಇದ್ದಾನೆ ಉದ್ಧವನಿಗೆ, ಆಯಾ ಜೀವರ ಅದು ಅನಾದಿ ಕರ್ಮ ಏನಿದೆ, ಆ ಕರ್ಮಕ್ಕನುಸಾರವಾಗಿ ನಾನು ಪ್ರೇರಣೆ ಮಾಡ್ತಾ ಇರ್ತೇನೆ. ತಾನೇ ಪ್ರೇರಕನಾಗಿದ್ದು ಮನ ಮೊದಲಾದ ಕರಣದೊಳಗಿದ್ದು, ಕರಣ ಅಂದರೆ ಇಂದ್ರಿಯಗಳಲ್ಲಿ, ಮನ ಮೊದಲಾಗಿರುವಂತಹ ಇಂದ್ರಿಯಗಳಲ್ಲಿದ್ದು ವಿಷಯವನೈದುವನು. ನೋಡ್ರಿ ಹೇಳ್ತಾ ಇದ್ದಾರೆ, ಆಯಾ ವಿಷಯಕ್ಕನುಸಾರವಾಗಿ ಆ ಜೀವ ಏನು ಇಂದ್ರಿಯಗಳಿಗಿದೆ ಅದಕ್ಕನುಸಾರವಾಗಿ ಪರಮಾತ್ಮ ಅಲ್ಲಿದ್ದು, ನೋಡ್ರಿ ಮೂಗಿನಲ್ಲಿದ್ದಾನೆ, ನನಗೆ ಸುವಾಸನೆ ಕೊಡ್ತಾ ಇದ್ದಾನೆ, ಅವಾಗ ಸಂತೋಷ ಪಡ್ರಿ. ದುರ್ವಾಸನೆ ಎಲ್ಲಿಂದೋ ಬಂದಿದೆ, ಏನೋ ಪಾಪ ಮಾಡಿದ್ದೀನಿ ಅಷ್ಟು ಕೊಟ್ಟ, ದೂರ ಸರಿರಿ. ಹೀಗೆ ಪರಮಾತ್ಮ ಏನು ಮಾಡ್ತಾನೆ ಇಲ್ಲಿ ಅಂದರೆ, ನನಗೆ ಆ ಅನುಭವ ಬರಬೇಕಾಗಿದ್ದರೆ ಮೊದಲು ಆ ಇಂದ್ರಿಯದಲ್ಲಿ ಅವನಿದ್ದು ಅವನು ನನಗೆ ಅನುಭವ ಕೊಟ್ಟರೆ ಅನುಭವ ಬರ್ತದೆ, ಇಲ್ಲಿಗೆ ಬರೋದಿಲ್ಲ. ಅಡುಗೆ ಭಾಳ ಚೆಂದಾಗಿದೆ, ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾಯಿದ್ದಾರೆ. ಒಬ್ಬನಿಗೆ ಅದರಲ್ಲಿ ಏನೋ ಕಾಣಿಸ್ತು, ಖಾರ ಹೆಚ್ಚಾಯಿತು, ಸಿಹಿ ಹೆಚ್ಚಾಯಿತು, ಅಥವಾ ಕಡಿಮೆ ಆಯಿತು, ಏನೋ ಆಯಿತು. ಉಳಿದವರೆಲ್ಲ ಸುಖವಾಗಿ ಚೆನ್ನಾಗಿ ಸಂತೋಷದಿಂದ ಉಣ್ತಾ ಇದ್ದಾರೆ, ಅವನಿಗೆ ಅದು ಕಡಿಮೆ ಬರಿಸಿದ, ಆ ಸುಖ ಸಿಗಲಿಲ್ಲ ಅವನಿಗೆ. ಇದು ಪರಮಾತ್ಮನಿಂದಲೇ ಸುಖ ಸಿಕ್ಕಿದೆ, ಅವನಿಂದಲೇ. ಸುಖ ಸಿಕ್ಕಿಲ್ಲ, ನನ್ನ ಕರ್ಮ ಇತ್ತು, ಹಾಗೆ ಮಾಡ್ದ ಪರಮಾತ್ಮ. ಹಾಗೆ ಎಲ್ಲ ಕರಣಗಳಲ್ಲಿ, ಎಲ್ಲ ಇಂದ್ರಿಯಗಳಲ್ಲಿ ಇದ್ದು ವಿಷಯವನ್ನು ಆಯಾ ವಿಷಯ ಪ್ರೇರಕನಾಗಿ, ಆ ಇಂದ್ರಿಯ ಪ್ರೇರಕನಾಗಿ ಆ ವಿಷಯದಲ್ಲಿದ್ದು ನಮಗೆ ಆ ಸುಖಗಳನ್ನು ಕೊಡ್ತಾನೆ. ನಿಜ ಪೂರ್ಣ ಸುಖಮಯ, ಅವನೇ ನಿಜವಾದ. ಹೇಳ್ತಾ ಇದ್ದಾರೆ, ನಿಜ ಅಂದ್ರೇನು, ಅವನಿಗೂ ಅವನ ಶರೀರಕ್ಕೂ ಭೇದ ಇಲ್ಲ. ನನ್ನ ಕೈ ಯಾಕೆ ಭೇದ ಇಲ್ಲ ಅಂದರೆ, ನನ್ನ ಕೈ ಏನು ಮಾಡುತ್ತೆ, ಬರೀ ಕೊಡುವ ಕೆಲಸ ಮಾಡ್ತಾಯಿದೆ. ಆದರೆ ಅವನ ಕೈ ಎಲ್ಲ ಕೆಲಸ ಮಾಡ್ತದೆ, ನಡೆಯೋದು, ಓಡೋದು. ಯಾಕೆಂದ್ರೆ ಪ್ರತಿಯೊಂದರಲ್ಲಿಯೂ ಪೂರ್ಣನಾಗಿದ್ದಾನೆ ಅವನು. ಕೈಯಲ್ಲಿ ಒಂದು ಪೂರ ರೂಪ ಇದೆ. ಆ ಕೈ ನೋಡುವ ಕೆಲಸ, ನಡೆದಾಡುವ ಕೆಲಸ, ಎಲ್ಲ ಕೆಲಸ ಮಾಡ್ತದದು. ನನ್ನ ಕಣ್ಣು ಬರೀ ನೋಡುವ ಕೆಲಸ ಮಾಡಿದರೆ, ಪರಮಾತ್ಮನ ಕಣ್ಣು ನೋಡುವ ಕೆಲಸ, ತಿನ್ನುವ ಕೆಲಸ, ಉಣ್ಣುವ ಕೆಲಸ ಎಲ್ಲ ಮಾಡ್ತದದು. ಯಾಕೆಂದರೆ ಪ್ರತಿಯೊಂದು ಇಂದ್ರಿಯದಲ್ಲಿ ಅವನು ಪರಿಪೂರ್ಣನಾಗಿದ್ದಾನೆ, ನಿಜಪೂರ್ಣನಾಗಿದ್ದಾನೆ, ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಸುಖಮಯ, ಅವನ ಶರೀರ ಕೇವಲ ಜ್ಞಾನ ಮತ್ತು ಆನಂದದಿಂದ ಆಗಿದೆ. ಗ್ರಾಹ್ಯ ಗ್ರಾಹ್ಯಕನು, ನೋಡ್ರಿ ತನ್ಮಾತ್ರಗಳಲ್ಲಿದ್ದು ಆ ರೂಪಗಳಿಂದ ಗ್ರಾಹ್ಯನೂ ಆಗಿದ್ದಾನೆ. ಮೂಗು ನಾಲಿಗಳಲ್ಲಿದ್ದು ಆ ರಸವನ್ನು, ಸ್ವಾಖ್ಯ ರಸವನ್ನು ಸ್ವೀಕರಿಸುತ್ತಾ ಗ್ರಾಹಕನೂ ಆಗಿದ್ದಾನೆ ಅವನೇ. ವೇದ ವೇದ್ಯ,
ನೋಡ್ರಿ, ಅನುಷ್ಠಾನ ಮಾಡುವವರಿಗೆ, ಜ್ಞಾನಿಗಳಿಗೆ ಅಪರೋಕ್ಷದಿಂದ ಪ್ರತ್ಯಕ್ಷನಾಗ್ತಾನೆ ಪರಮಾತ್ಮ. ಅಂತಹ ಪರಮಾತ್ಮ ತಿಳಿಯದವನೋಪಾದಿ, ನಮಗೆ ಗೊತ್ತೇ ಆಗ್ತಿಲ್ಲ. ನಮ್ಮ ಒಳಗೆ ಇದ್ದಾನೆ, ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆ, ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ. ನಾ ಮಾಡ್ತಿದ್ದೀನಿ, ನನ್ನಿಂದಾಗಿದೆ, ಅವನಿಂದ ಹಂಗಾಗಿದೆ, ಇವನಿಂದ ಹಂಗಾಗಿದೆ. ಅವನಲ್ಲಿ ನಿಂತು ಮಾಡಿಸ್ತಾ ಇರೋನು ಅವನೇ. ಅವರವರ ಕರ್ಮ ಫಲಕ್ಕನುಸಾರವಾಗಿ ಕೆಲಸ ಮಾಡಿಸ್ತಾ ಇದ್ದಾನೆ. ತಿಳಿಯೋದನ್ನು ಭುಂಜಿಸುತ್ತ ಎಲ್ಲರೊಳಗಿದ್ದು ಅವರ ತನ್ನ ಸ್ವಾಕ್ಷರಸವನ್ನು ಸ್ವೀಕಾರ ಮಾಡುತ್ತಾ ಅವರವರ ಕರ್ಮವನ್ನು ಅವರಿಗೆ ಉಣಿಸುತ್ತಾ ಆಹ್ಲಾದ ಪಡುವನು. ಸಂತೋಷದಿಂದಿದ್ದಾನೆ, ಆನಂದ ಮೂರ್ತಿಯೇ ಅವನು. ಸಂತೋಷದಿಂದ ಇದ್ದು ಭಕ್ತವತ್ಸಲ ಭಾಗ್ಯ ಸಂಪನ್ನ. ಇಷ್ಟೆಲ್ಲ ಯಾಕೆ ಮಾಡ್ಲಿಕ್ಕತ್ತಾನೆ ದೇವರು? ಅವನಿಗೇನು ನಿಂತದು ಅಂದರೆ ಭಕ್ತವತ್ಸಲನಾದ್ದರಿಂದ ಭಕ್ತರ ಮೇಲೆ ಬಹಳ ಪ್ರೀತಿ ಅವನಿಗೆ. ವತ್ಸಲ ಅಂತಿದ್ದಾರೆ. ಹೇಗೆ ತಂದೆ ತಾಯಿಗೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತೋ ಹಾಗೆ ಪರಮಾತ್ಮನಿಗೆ ತನ್ನ ಭಕ್ತರ ಮೇಲೆ ಅಷ್ಟು ಪ್ರೀತಿ ಇದೆ. ಭಕ್ತರನ್ನ ಮಗನಂತೆ ಇದ್ದು ಅವರನ್ನ ರಕ್ಷಣೆ ಮಾಡ್ತಾನೆ ಅಂತ ಒಂದರ್ಥ. ಇನ್ನೊಂದು, ಭಕ್ತರು ಮಾಡಿದ ಸರ್ವವನ್ನು ನಿಂತು ನೋಡಿ ಪ್ರತಿ ಕಾಲಕ್ಕೆ ಅವನು ರಕ್ಷಣೆ ಮಾಡ್ತಾ ಇದ್ದಾನೆ. ಭಾಗ್ಯ ಸಂಪನ್ನ. ಅವನೇನು ಭಾಗ್ಯ ಸಂಪನ್ನ? ಲಕ್ಷ್ಮೀಪತಿಯೇ ಆಗಿದ್ದಾನೆ. ಲಕ್ಷ್ಮಿಯಿಂದಲೂ ಬೇಕಾಗಿಲ್ಲ ಅಂತ ಇದ್ದಾನೆ. ಸ್ವಾನಂದ ಪೂರ್ಣನಾಗಿರುವಂತಹ ಪರಮಾತ್ಮ, ಅವನಿಂದ ನಮಗೆ ಭಾಗ್ಯ. ಅಂತಹ ಪರಮಾತ್ಮ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ಕನ್ನಡಿಯಲ್ಲಿ ಪ್ರತಿಬಿಂಬ ಇದೆ. ಬಿಂಬ ಹೇಗಿದೆ, ಪ್ರತಿಬಿಂಬ ಹಾಗೇ ಇರುತ್ತೆ. ಬಿಂಬ ಅಲಂಕಾರ ಮಾಡಿಕೊಂಡಿದ್ದರೆ ಪ್ರತಿಬಿಂಬ ಅಲಂಕಾರವಾಗಿರುತ್ತೆ. ಬಿಂಬ ಅಲಂಕಾರವಾಗಿಲ್ಲ ಅಂದರೆ ಪ್ರತಿಬಿಂಬನೂ ಅಲಂಕಾರ ಇಲ್ಲ. ಆದ್ದರಿಂದ ಇದು ಹೇಳ್ತಾ ಇದ್ದಾರೆ, ಬಿಂಬ ಅಲಂಕಾರ ಮಾಡಿಕೊಂಡ್ರೆ ಪ್ರತಿಬಿಂಬ. ಹಾಗೆ ಪರಮಾತ್ಮ ಸುಖ ಸ್ವೀಕಾರ ಮಾಡಿದ್ರೆ ನಂಗೆ ಸುಖ, ಇಲ್ಲದೇ ಇದ್ದರೆ ನಂಗೆ ಸುಖ ಇಲ್ಲ. ಪರಮಾತ್ಮ ಪೂಜೆ ತೆಗೆದುಕೊಂಡರೆ, ನನ್ನ ಪೂಜೆಯನ್ನು ತೆಗೆದುಕೊಂಡರೆ ನನಗೆ ಸುಖ. ಅಹಂಕಾರ ಪಡಬೇಡಿ, ಎಂದು ಯಾವ ಕಾಲಕ್ಕೂ ಅಹಂಕಾರ ಬೇಡ. ನೀನು ನಿಂತು ಮಾಡಿಸಿದೆಯಾ, ಇದು ನಿನಗೆ, ಇದೇ ಇರಬೇಕು ಯಾವಾಗಲೂ. ಅದಕ್ಕೆ ಹೇಳ್ತಾರೆ, ಶರೀರಕ್ಕೆ ರಥ ಅಂತ ಹೇಳ್ತಾರೆ. ಈ ಶರೀರವೇ ಉಪನಿಷತ್ತುಗಳಲ್ಲಿ ಬಂದಿದೆ, ಶರೀರನ ರಥ ಅಂತ ತಿಳ್ಕೊ ಅಂತ. ದೇಹದಲ್ಲಿ ಪ್ರಕಾಶಿತೋ ವ್ಯಾಪ್ತವಾದ ಜೀವ ಪರಮಾತ್ಮ. ಈ ಜೀವ ರಥಿಕ, ಈ ಜೀವ ರಥಿಕ, ಶರೀರ ರಥ, ಬುದ್ಧಿ ಸಾರಥಿ, ದಶೇಂದ್ರಿಯಗಳು ಕುದುರೆಗಳಂತೆ. 10 ಕುದುರೆಗಳು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು 10 ಕುದುರೆಗಳು. ಮನಸ್ಸು ಹಗ್ಗ. ಲಕ್ಷ್ಯ ಕೊಡ್ರಿ ಶಬ್ದದ ಕಡೆಗೆ. ನಾ ಮನಸ್ಸು ಹೇಳಿದಂಗೆ ನನ್ನ ಇಂದ್ರಿಯಗಳು ಕೇಳಬೇಕು. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ನನ್ನ ಮನಸ್ಸು ಹೇಳ್ದಂಗೆ ಕೇಳಬೇಕು. ಮನಸ್ಸಿನ ಕೈಯಲ್ಲಿರಬೇಕವು. ಇಲ್ಲದೆ ಇದ್ದರೆ ಒಂದು ಕುದುರೆ ಆ ಕಡೆ ಹೋಗಿದೆ, ಒಂದು ಕುದುರೆ ಈ ಕಡೆ ಹೋಗ್ತಾ ಇದೆ ಅಂದರೆ ರಥ ಮುಂದಕ್ಕೆ ಹೋಗ್ತದೇನು? ಒಳಗಿನ ಕೂತವನ ಅವಸ್ಥೆಗತಿ ಏನು? 10 ಕುದುರೆಗಳು ಒಂದೊಂದು ದಿಕ್ಕಿಗೆ ಹೋದರೆ ಒಳಗೆ ಕೂತ ರಥಿಕನ ಗತಿ ಏನು? ಮನಸ್ಸೇ ವಿಶಿಷ್ಟ ಪರಿಣಾಮ ರೂಪ ಬುದ್ಧಿ. ಈ ಬುದ್ಧಿ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾ ಇದೆ. ಈಗ ಪ್ರವಚನ ಇದೆ, ಕಿವಿಯೇ ಬೇರೆ ಕಡೆ ಧ್ಯಾನ ಕೊಡಬೇಡ. ನಾವೇನು ಕಿವಿ ಇಲ್ಲೇ ಇಷ್ಟೇ ಕೇಳಬೇಕು ಅಂತೂ ಕೂತಿಲ್ಲ. ಬೇಕಾಷ್ಟು ಶಬ್ದಗಳು ಹೊರಗಿಂದ ಬರ್ತಾ ಇವೆ, ಆದರೆ ಅದನ್ನು ಕೇಳಬೇಡ. ನೀವು ಕೇಳ್ತಾ ಇರೋ ಏಕಾಗ್ರತೆ ಇದ್ರೆ ಕೇಳಿಸೋದು ಇಲ್ಲ. ಪಕ್ಕದಲ್ಲೇ ನೀವು ಏನು ಬಾರಿಸಿದ್ರೂ ಕೇಳಿಸೋದಿಲ್ಲ ಏಕಾಗ್ರತೆ ಇದ್ದರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೀಗೆ ಮನಸ್ಸು ಇಂದ್ರಿಯಗಳನ್ನು ನಿನ್ನ ವಶದಲ್ಲಿಟ್ಟುಕೋ ಅಂತ ಹೇಳ್ತಾರೆ. ಆಗ ಭಕ್ತವತ್ಸಲನಾಗಿರುವಂತಹ ಪರಮಾತ್ಮ ನೋಡ್ರಿ, ತಂದೆ ತಾಯಿಗಳು ಮಕ್ಕಳಿಗೆಲ್ಲ ಮಾಡಿಕೊಟ್ಟಿರ್ತಾರೆ. ನೀವು ಸರಿಯಾಗಿದ್ದು ಅವ್ರು ಹೇಳ್ದಂಗೆ ಕೇಳಿದ್ರೆ ಭಾಳ ಸಂತೋಷ ಆಗ್ತದೆ. ಇಲ್ಲಕ್ರೆ ಹೇಳ್ತಾರೆ ಕೆಲವು ದಿವಸ ಹಾಗೆ. ನೋಡ್ರಿ, ಮೊದಲು ಹೇಳ್ತಾರೆ ಚೆನ್ನಾಗಿ ಮಾಡಪ್ಪ, ಹಂಗೆ ತಪ್ಪದ, ಹಿಂಗೆ ಮಾಡಬಾರ್ದು, ಹಿಂಗಾದ್ರೆ ಹಿಂಗಾಗ್ತದೆ, ರಿಸಲ್ಟ್ ಇದು ಅಂತೆಲ್ಲ ಹೇಳ್ತಾರೆ. ಕೇಳದೇ ಇದ್ದಾಗ ಬೈದು ಹೇಳ್ತಾರೆ.
ಅವಾಗ ಬೈದು ಹೇಳ್ತಾರೆ. ಅದನ್ನು ಕೇಳದೇ ಇದ್ದರೆ ಆಮೇಲೆ ದಂಡನೆ ಕೊಡ್ತಾರೆ. ಮೊದಲಿಗೆ ದಂಡನೆ ಕೊಡೋದಿಲ್ಲ ಅವರು, ಮೊದಲು ನಿಮಗೆ ತಿಳಿಸಿ ಎಲ್ಲ ಹೇಳ್ತಾರೆ ಆಮೇಲೆ. ಹಾಗೆ ಪರಮಾತ್ಮನು ಹೀಗೆಲ್ಲ ಮಾಡಬೇಡಿ, ಹೀಗೆ ಮಾಡಿ ಅಂತ ಮೊದಲು ತಿಳಿಸಿ ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನೊಬ್ಬರ ಕೈಯಿಂದ ಹೇಳಿಸ್ತಾನೆ. ಆವಾಗಲೂ ಕೇಳದೇ ಇದ್ದರೆ ಪರಮಾತ್ಮ ಸರಿಯಾಗಿ ಹಾದಿಯಲ್ಲಿಲ್ಲ ಅಂತ ಹೇಳಿ ಇದು ಮಾಡ್ತಾನೆ. ಆದ್ದರಿಂದ ಎಲ್ಲರೂ ನೆನ್ಪಿಟ್ಕೊಡ್ರಿ, ಯಾವ ವರ್ಣದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿದ್ದೇವೆ, ಆ ದೇಶ ಕಾಲಕ್ಕನುಸಾರವಾಗಿ ಕರ್ಮಗಳನ್ನು ಮಾಡುತ್ತಾ ಪರಮಾತ್ಮ ನನ್ನಲ್ಲಿದ್ದು ನೀನೇ ಮಾಡಿಸ್ತಾ ಇದೆಯಾ, ಇದು ನಿನಗೆ ಅಂತ ಹೇಳಿದರೆ ಆಗ ಪರಮಾತ್ಮ ನಮಗೆ ಫಲವನ್ನು ಕೊಡ್ತಾ ಇದ್ದಾನೆ. ನಿತ್ಯ ನಿಗಮಾತೀತ ನಿರ್ಗುಣ ಭಕ್ತವತ್ಸಲ ಭಯ ವಿನಾಶನ ಸತ್ಯಕಾಮ ಶರಣ್ಯ ಶ್ಯಾಮಲ ಕೋಮಲಾಂಗ ಸುಖಿ ಮತ್ತನಂದದಿ ಮರ್ತ್ಯರೊಳ ಹೊರಗೆತ್ತ ನೋಡಲು ಸುತ್ತಲೆಪ್ಪನು ಅತ್ಯಧಿಕ ಸಂತೃಪ್ತ ತ್ರಿಜಗದ್ವ್ಯಾಪ್ತ ಪರಮಾಪ್ತ. ಹೇಳ್ತಾ ಇದ್ದಾರೆ ಪರಮಾತ್ಮ ನಿತ್ಯ ಅನಾದಿ ಕಾಲದಿಂದ ಇದ್ದಾನೆ. ಸೃಷ್ಟಿಯ ಮೊದಲೂ ಇದ್ದಾನೆ, ಸೃಷ್ಟಿ ಕಾಲದಲ್ಲೂ ಇದ್ದಾನೆ, ಸೃಷ್ಟಿ ಆದಮೇಲೂ ಇರ್ತಾನೆ, ಯಾವಾಗಲೂ ಇದ್ದೇ ಇರ್ತಾನೆ. ನಿಗಮಾತೀತ, ನಿಗಮ ಅಂದರೆ ವೇದಗಳು, ವೇದಗಳಿಗೂ ಪೂರ್ತಿಯಾಗಿ ಸಿಕ್ಕೋದಿಲ್ಲ. ವೇದಗಳೇ ಹೇಳ್ತಾ ಇವೆ, ವೇದಗಳು ಸ್ತೋತ್ರ ಮಾಡ್ತಾ ಹೋಗ್ತಾ ಇವೆ, ಆಮೇಲೆ ಹೇಳ್ತವೆ ಇನ್ನು ನಮ್ಮ ಕೈಲಾಗಂಗಿಲ್ಲಪ್ಪ ನಮ್ಗೆ ಇಷ್ಟೇ ಅಂತ ಹೇಳ್ತಾವೆ. ಇನ್ನು ನಾನು ಸಾಮಾನ್ಯ ಮನುಷ್ಯ ಏನೋ ಒಂದು ಸ್ವಲ್ಪ ತಿಳ್ಕೊಂಡು ನನ್ನಷ್ಟು ತಿಳ್ಕೊಂಡಿಲ್ಲ ಅಂತ ಗರ್ವ ಪಡಬೇಡಿ, ಅಹಂಕಾರ ಪಡಬೇಡಿ. ಏನೋ ನಮ್ಮ ಯೋಗ್ಯತೆಗನುಸಾರವಾಗಿ ಅವನೇ ಕೊಟ್ಟದ್ರಿಂದ ತಿಳಿದಿದೆ, ಅದನ್ನು ಅವನೇ ತಿಳಿಸಿದ್ರಿಂದ ನಮಗೆ ತಿಳಿದಿದೆ. ಆದ್ದರಿಂದ ನಿಗಮಾತೀತ ನಿರ್ಗುಣ, ಪರಮಾತ್ಮ ನಿರ್ಗುಣ ಅಂತಂದರೆ ಗುಣರಹಿತ ಅಂತ ಅರ್ಥ ಅಲ್ಲ, ಪ್ರಾಕೃತ ಗುಣರಹಿತ. ಈ ಸತ್ವ ರಜ ತಮ ಈ ಗುಣರಹಿತನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಭಕ್ತವತ್ಸಲ ಅಂತ ಇದ್ದಾರೆ ನೋಡ್ರಿ, ಭಕ್ತರಲ್ಲಿ ವಾತ್ಸಲ್ಯವುಳ್ಳವನು ಅಂದ್ರೆ ಅರ್ಥ ಏನು? ಭಕ್ತರನ್ನು ಮಕ್ಕಳಂತೆ ನೋಡ್ಕೋತಾನೆ. ಹೇಗೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ನೋಡ್ಕೋತಾರೆ ಹಾಗೆ ನೋಡ್ಕೋತಾನಂತೆ. ಭಕ್ತರನ್ನು, ಪುತ್ರರನ್ನು ಹೇಗೆ ರಕ್ಷಣೆ ಮಾಡ್ತಾರೆಯೋ ಹಾಗೆ ಅವರನ್ನು ಸ್ವೀಕಾರ ಮಾಡಿ ಭಕ್ತರನ್ನು ತಾನು ರಕ್ಷಣೆ ಮಾಡ್ತಾನೆ. ಬೇಕಾಷ್ಟು ಕಥೆಗಳು ಕೇಳಿದ್ದೀರಿ. ಪರಮಾತ್ಮನನ್ನೇ ನಂಬಿ ಕೂತವರಿಗೆ ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ. ಯಾದವಾರ್ಯರು ಯಾವಾಗಲೂ ಭಾಗವತದಲ್ಲಿಯೇ ರಥ. ಹೆಂಡ್ತಿ ಸುಧಾಮನ ಕತೆ ಬಂದಾಗೆ ಬರುತ್ತೆ ಅವ್ರದ್ದು. ದೇವರು ಏನು ಮಾಡ್ತಾನೆ? ಇಲ್ಲ, ದೇವರು ಕೊಡ್ತಾನೆ, ದೇವರು ಬರ್ತಾನೆ, ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಹುಟ್ಟಿಸಿದ ದೇವರು, ನಮ್ಮ ಕನ್ನಡದಲ್ಲೂ ಒಂದು ಗಾದೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನೇನೋ? ಇಲ್ಲ, ಹೊಟ್ಟೆಗೆ ಅನ್ನ ಕೊಟ್ಟೆ ಕೊಡ್ತಾನೆ. ಆ ರೀತಿ ನಿನ್ನ ಕರ್ಮ ಮಾಡಿಸಿ ಹೊಟ್ಟೆಗೆ ಕೊಟ್ಟೆ ಕೊಡ್ತಾನೆ. ಹೊಟ್ಟೆ ಬಗ್ಗೆ ಚಿಂತೆ ಮಾಡಬೇಡ. 2 ದಿವಸ ಆಯಿತು, ಇವರೇನೋ ಕೂತ್ರು. ಪಾಪಕ್ಕೆ ಹೆಂಡ್ತಿ ಏನು ಮಾಡ್ಬೇಕು? ಮಕ್ಕಳನ್ನೆಲ್ಲ ನೋಡ್ಕೋಬೇಕಲ್ಲ. ಏನು ರೀ 2 ದಿವಸ ಆಯಿತು, ಬರ್ತಾನೆ ಕೊಡ್ತಾನೆ ಅಂದರೆ ಎಲ್ಲಿ ಬಂದ? ಭಾಗವತ ಓದ್ತಾಯಿದ್ರು, ಗೀತಾ ಓದ್ತಾಯಿದ್ರು, ಭಾಗವತ ಓದ್ತಾಯಿದ್ರು. ಬರ್ತೀನಿ ಅಂದು ಮಾರಾಯ, ಎಲ್ಲಿದ್ಯಾ ಅಂಥೇಳಿ ಅಲ್ಲಿ ಲೈನ್ ಹಾಕ್ಬಿಟ್ಟು ಯದಾ ಯದಾ ಹೇಗಿಲ್ಲ ನಿರ್ಭವತ್ತು, ನಾನು ಬರ್ತೀನಿ, ನಿನ್ನ ಪ್ರತ್ಯಕ್ಷ ಆಗ್ತೀನಿ ಅಂತ ಗೀತೆಯಲ್ಲಿ ಹೇಳಿದ್ದಾನೆ ಪರಮಾತ್ಮ. ಅದ್ರ ಮೇಲೆ ಲೈನ್ ಹಾಕಿದ್ರು. ಏನು ಬಂದು ಹೋಗ್ಬಿಟ್ಟು ಏನೋ ಓದ್ತಾ ಇದ್ದರು, ಹಾಗೆ ಲೈನ್ ಹಾಕಿ ಹೋಗ್ಬಿಟ್ರು. ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಆಗ ಒಬ್ಬ ಬಂದಿದ್ದಾನೆ. ಬಂದು, ಅಮ್ಮ ಇವೆಲ್ಲ ಸಾಮಾನು ತೊಗೊಳ್ರಿ, ಸ್ವಲ್ಪ ಬರಲಿಕ್ಕೆ ಲೇಟ್ ಆಯ್ತಮ್ಮ, ಬರಲಿಕ್ಕೆ ಲೇಟ್ ಆಯಿತು, ತೊಗೊಳ್ಳಿ ಎಲ್ಲ ಸಾಮಾನು. ನೋಡಮ್ಮ, ಸ್ವಲ್ಪ ಬರಲಿಕ್ಕೆ ಲೇಟ್ ಆದರೆ ನಿಮ್ಮ ಮನೆಯವ್ರು ಹೇಗೆ ಮಾಡಿದ್ದಾರೆ ಅಂತ ನಾಲಿಗೆ ತೋರಿಸ್ತಾ ಇದ್ದಾರೆ. ಆ ನಾಲಿಗೆ ಮೇಲೆ 2 ಲೈನ್ ಇದೆ, ಕೆಂಪು ಲೈನು. ಸಾಮಾನೆಲ್ಲ ಬಂತು, ಅವಳಿಗೆ ಖುಷಿಯಾಗಿದೆ. ಗಂಡ ಬರುವಷ್ಟರಲ್ಲಿ ಎಲ್ಲ, ಯಜಮಾನರು ಬರುವಷ್ಟರೆಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡಿ ನೈವೇದ್ಯ ಕಾಯ್ಕೊಂಡು ಕೂತಿದ್ದಾಳೆ. ಇವತ್ತು ಮಕ್ಕಳಿಗೆಲ್ಲ ಚೆನ್ನಾಗಿ ಊಟಕ್ಕೆ ಹಾಕ್ಬೋದು, ಎಲ್ಲ ಗಂಡಿಗೆ ಹಾಕ್ಬೋದು ಅಂತ.
ಇವರು ಸ್ನಾನಾದಿ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ ಯಾದವಾರ್ಯರು. ಬಂದು ನೋಡ್ತಾರೆ, ಅಲ್ರಿ ಪಾಪ ಅವ್ನು ತಂದ್ಕೊಡ್ಲಿಕ್ಕೆ ಲೇಟಾದರೆ ಹಂಗೆ ನಾಲಿಗೆ ಮೇಲೆ ಸೀಳಂಗೆ ಹೊಡೆಯೋದು. ಇವರಂದರು ನಾನು ಯಾರು ಏನು ಅಂತ ಯೋಚಿಸಿದ್ರೆ ಆಮೇಲೆ ನೋಡ್ತಾರೆ, ಓಹ್ ಅಲ್ಲಿ ಲೈನ್ ಹಾಕಿದ್ನಲ್ಲ 10 ವರ್ಷ ದೇವರೇ ಬಂದಿದ್ದಾನೆ ನೋಡ್ರಿ, ದೇವರೇ ಬಂದಿದ್ದಾನೆ. ಜೀವನದಲ್ಲಿ ಎಲ್ಲರಿಗೂ ಅನುಭವ ಬರುತ್ತೆ. ಇಲ್ಲಿ ನಮಗೆ ಬಂದಿದೆ, ವಿದ್ಯಾಪೀಠ ಕಟ್ಟಿದ್ದೇವೆ. ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಈ ಕಾಂಪೌಂಡಲ್ಲಿ ನಮ್ಮ ವಿದ್ಯಾಪೀಠ ಬಿಟ್ಟರೆ ಏನೂ ಇಲ್ಲ. ಅಲ್ಲಿ ರೋಡಿಗೆ ಇದು ಕಾಣಿಸ್ತಾ ಇತ್ತು. ಇಲ್ಲಿ ಯಾರು ಕಟ್ಟಿದಾಗಲೇ ಮಂದಿ ಅಂದರು, ಯಾರು ಬರೋದಿಲ್ಲ ಇಲ್ಲಿ. ಅವ್ರಿಗೆ ಹೇಳಿಕ್ಕಿದಾಯಿತು, ನನ್ನ ಮುಂದೆ ಹೇಳಿದ್ರು ಯಾರು ಬರೋದಿಲ್ಲ, ನೀವೇ ಗಂಡ ಹೆಂಡ್ತಿ ದೇವ್ರಿಗೆ ಕೂತ್ಕೊಳ್ರಿ. ನಾಳ್ದೆ ಸಾಕು ಅಂದೆ. ಅವನಿದ್ದಾನಲ್ಲ ಹೆಂಗೋ ಆಗತ್ತೆ. ಆ ವಾಸ್ತು ಮಾಡಿದಾಗ ಎಲ್ಲ ಸ್ಥಾಪನೆಗೆ ಏನೇನು ಸಾಮಾನು ಬಂದಿತ್ತು, ಆ ಸಾಮಾನು 5 ದಿವಸ 7 ದಿವಸ ಉತ್ಸವ ಆಯಿತು. ಆ ಉತ್ಸವದಲ್ಲದೆಲ್ಲ ಖರ್ಚಾಗಿ ಹೋಗ್ಬಿಡ್ತು. ಆಮೇಲೆ ಏನಪ್ಪ, ಕೆಲವರು ಮಾತಾಡಿದ್ದು ಕೇಳಿಸ್ಕೊಂಡಿದ್ದೇನೆ, ಯಾರು ಕೊಡ್ಲಿಕ್ಕೆ ಹೋಗಬೇಡ್ರಿ, ಯಾರೋ ಕೊಡೋರಿಗೆ ಇವ್ರು ಹೇಳೋರು ಏನು ಕೊಡಬೇಡ್ರಿ, ಅವರೆಲ್ಲ ತಾವೇ ತಿಂದು ಕೊಡ್ತಾರಂತ ಹಿಂಗೇನು ಹೇಳೋದು. ನಾನು ಇದೆಲ್ಲ ಅವನಿದ್ದಾನೆ, ಮಾಡಿಸಿದವನು ಅವನೇ, ಗುಡಿ ಕಟ್ಟಿಸ್ಕೊಂಡವ್ ನಾವೇನು ಕಟ್ತೀವಿ, ತಲೆ ಮಾರಿ 3 ಕಡೆ. ಅವನೇ ಕಟ್ಟಿಸಿದವನು, ಅವನೇ ನೋಡ್ಕೋತಾನೆ, ನಮ್ಮನ್ನು ನೋಡ್ಕೋತಾನೆ. ನಿಮಗೆ ಹೇಳ್ತೀನಿ, ಒಂದು ಟೆಂಪೋ ತುಂಬ ಸಾಮಾನು ಬಂದು ನಿಂತಿದೆ. ಎಲ್ಲ ಸಾಮಾನು ಇಟ್ಟು ಹೇಳೋಗಿದ್ದಾನೆ, ಇಂಥವ್ರು ಕಳಿಸಿದ್ದಾರೆ ಅಂತ. ಅವರಿಗೇನು ನಾವು ಹೇಳಿಕ್ಕೆ ಹೋಗಿದ್ವಾ, ಅಥವಾ ಅವ್ರಿಗೇನು ಗೊತ್ತಿತ್ತಾ? ಪ್ರೇರಕ ಇದರಲ್ಲೇ ಬಂದಿದೆ. ಪ್ರೇರಣೆ ಮಾಡೋವನು ಅವನೇ, ಕೊಡುವವನು ಅವನೇ. ಇವತ್ತಿಗೂ ಎಂದೂ ಕಡಿಮೆ ಮಾಡಿಲ್ಲ, ಮಾಡೋದು ಇಲ್ಲ. ಆದ್ದರಿಂದ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೇ ಕೆಟ್ಟರೆ ಕೆಡಲಿ. ದಾಸ ಹೇಳ್ತಾರೆ, ಇವತ್ತಿನ ತನಕ ದೇವರನ್ನು ನಂಬಿದವರಿಗೆ ಯಾರೂ ಕೆಟ್ಟದಾಗಿಲ್ಲ. ಯಾರು ನಂಬಿಲ್ಲ ಅವರು ಕೆಟ್ಟವ್ರಿಗೆ ನಾವೇನು ಮಾಡಿ ಏನಾರು ಮಾಡ್ಕೋಬೋದು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮ ಎಂಥವನು, ಭಕ್ತವತ್ಸಲ, ಭಯ ವಿನಾಶನ. ಭಕ್ತರಿಗೆ ಬಂದಂಥ ಭಯವನ್ನು ನಾಶ ಮಾಡ್ತಾನೆ, ಅದನ್ನು ನಿವಾರಣೆ ಮಾಡ್ತಾನೆ. ಸತ್ಯಕಾಮ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಮತ್ತಿನ್ನೆಂಥವನು, ಸತ್ಯ ಸಂಕಲ್ಪ. ಅವನ ಸತ್ಯ ಸಂಕಲ್ಪಕ್ಕನುಸಾರವಾಗಿ ಈ ಜಗತ್ತು ನಡೆಯುತ್ತೆ. ನಿನ್ನ ಸಂಕಲ್ಪಕ್ಕನುಸಾರವಾಗಿ ಅಲ್ಲ, ಅವನ ಸಂಕಲ್ಪಕ್ಕನುಸಾರವಾಗಿ ಸತ್ಯ ಸಂಕಲ್ಪನಾಗಿದ್ದಾನೆ ಪರಮಾತ್ಮ. ನೋಡ್ರಿ, ಭಯನಾಶನ ಅಂತಲ್ಲಿ ಹೇಳ್ತಾ ಇದ್ದಾರೆ. ಭಯವನ್ನು ನಿವಾರಣೆ ಮಾಡಿ ಆನಂದದ ಪ್ರಕಾಶವನ್ನು ಕೊಡ್ತಾನೆ. ಅಜ್ಞಾನವನ್ನು ನಿವಾರಣೆ ಮಾಡಿ ಜ್ಞಾನದ ಪ್ರಕಾಶವನ್ನು ಕೊಡ್ತಾನೆ. ಪರಮಾತ್ಮ ಇಂಥವನು ಸತ್ಯಕಾಮ, ನಮ್ಮ ಎಲ್ಲ ಅಭೀಷ್ಟಗಳನ್ನ ಪೂರ್ತಿ ಮಾಡುವನು. ಶರಣ್ಯ, ಮತ್ತೆ ಹೇಳ್ತಾ ಇದ್ದಾರೆ, ಸರ್ವರಿಂದ ವಂದ್ಯನಾದವನು ಈ ಪರಮಾತ್ಮನೇ. ಶ್ಯಾಮಲ, ಅವನ ದೇಹ ಶ್ಯಾಮಲ ವರ್ಣದಿದೆ, ಕಪ್ಪು ನೀಲಿ ಬಣ್ಣ. ಪೂರ ಕಪ್ಪು ಅಲ್ಲ, ಪೂರ ನೀಲಿನೂ ಅಲ್ಲ, ಮಿಶ್ರವಾಗಿದೆ. ಕೋಮಲಾಂಗ, ನೋಡಿರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ದಿವ್ಯ ಮಂಗಲ ವಿಗ್ರಹ ಅಂತ ಹೇಳ್ತಾರೆ. ಪರಮಾತ್ಮ ಹೇಗಿದ್ದಾನೆ, ಜ್ಞಾನಾನಂದ ಶರೀರ. ನೋಡಿದವರಿಗೆ ಗೊತ್ತಪ್ಪ ಆ ಪರಮಾತ್ಮ ಎಷ್ಟು ಚೆನ್ನಾಗಿದ್ದಾನೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಪ್ರತಿಬಿಂಬ, ಪರಮಾತ್ಮನ ಸಾಕ್ಷಾತ್ ಪ್ರತಿಬಿಂಬ ವಾಯುದೇವರು. ವಾಯುದೇವರನ್ನು ನೋಡಿದರೆ ಪರಮಾತ್ಮನನ್ನು ನೋಡಿದಂತೆಯೇ. ನಾನು ಯಾವಾಗಲೂ ಅಂತಿರ್ತೀನಿ, ಮಧ್ವಾಚಾರ್ಯಕ್ಕೆ ಬಂದಾಗ ಅವ್ರು ಪಾಠ ಹೇಳ್ತಾ ಇದ್ದರೆ ಶಿಷ್ಯರು ಪಾಠ ಕೇಳ್ತಿದ್ರು, ಅವ್ರ ಮುಖ ನೋಡ್ತಿದ್ರು ಅಂತಿತ್ತು. ನಾನು ಮನೆಯವ್ರ ಮುಂದೆ ನಾನು ಹೇಳ್ತಿರ್ತೀನಿ ಯಾವಾಗ. ಸಾಕ್ಷಾತ್ ವಾಯುದೇವರು 32 ಲಕ್ಷಗಳಿಂದ ಕೂಡಿದಂತಹವರು, ದೇವರ ಸಾಕ್ಷಾತ್ ಪ್ರತಿಬಿಂಬ. ಆಗಿನ ಕಾಲದ ಜನರು ಅವ್ರು ಎಷ್ಟು ಪುಣ್ಯ ಮಾಡಿರ್ಬೇಕು ನೋಡಿ, ವಾಯುದೇವರು ನೋಡಿದಂತ. ಅವ್ರ ಶಿಷ್ಯರಂತೂ ಕೇಳಬೇಡ, ಇನ್ನೆಷ್ಟು ಪುಣ್ಯ ಮಾಡಿರ್ಬೇಕು. ಕೋಮಲಾಂಗ ಸುಖೆ ಮತ್ತನಂದದಿ ಮತ್ತೆರೊಳಗೆ ಹೊರಗೆ ಹತ್ತ ನೋಡಲು ಸುತ್ತಲಿಪ್ಪನು. ನೋಡ್ರಿ, ಮತ್ತನಂದದಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತನಂದಿ ನಿರ್ಭೀತನಾಗಿ
ಯಾರಿಗೆ ಯಾಕೆ ಅನ್ಸ್ಬೇಕು ಅವನು? ಎಲ್ಲ ಜೀವರಲ್ಲಿದ್ದಾನೆ. ಇದ್ದು ಅವರವರ ಕರ್ಮಕ್ಕನುಸಾರವಾಗಿ ಒಳಗೂ ಇದ್ದಾನೆ, ಇಂದ್ರಿಯಗಳಲ್ಲೂ ವ್ಯಾಪ್ತನಾಗಿದ್ದಾನೆ, ಹೊರಗೂ ಇದ್ದಾನೆ. ಸರ್ವತ್ರದಲ್ಲಿದ್ದು ಅವರವರ ಕರ್ಮಕ್ಕನುಸಾರವಾಗಿ ಆಯಾ ಜೀವಿಗಳಿಗೆ ಅವರಿಂದ ಕರ್ಮ ಮಾಡಿಸಿ ಪರಮಾತ್ಮ ಅವರಿಗೆ ಮಂಗಲವನ್ನು ಮಾಡ್ತಾ ಇದ್ದಾನೆ, ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ. ಒಳಗೆ ಹೊರಗೆ ಎತ್ತ ನೋಡಲು ಸುತ್ತಲಿದ್ದಾನೆ. ಅಂಜಬೇಡ. ಧ್ರುವ 5 ವರ್ಷದ ಬಾಲಕ ಕಾಡಿಗೆ ತಪಸ್ಸಿಗೆ ಅಮ್ಮ ಕಳಿಸ್ತಾ ಇದ್ದಾಳೆ. ದೇವರ ಮೇಲೆ ಎಷ್ಟು ನಂಬಿಕೆ ಅದು ನೋಡ್ರಿ ಅವ್ರಿಗೆ. ನಾವು ಇಲ್ಲೇ ಆಟ ಆಡ್ಬೇಕಾದ್ರೆ ನೋಡ್ಕೋ, ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಎಲ್ಲ ಹೇಳ್ತೈತೆ. ಆ ಮಗು ತಪಸ್ಸಿಗೆ ಹೋಗ್ತೇನೆ ಅಂತು ತಾಯಿ ಕಳಿಸ್ತಾ ಇದ್ದಾಳೆ 5 ವರ್ಷದ ಬಾಲಕನಿಗೆ. ಆ ದೇವ್ರು ನೀನು ರಕ್ಷಣೆ ಮಾಡ್ತಾನೆ, ಹೋಗು ಅಂಥೇಳಿ ಕಳಿಸ್ತಾ ಇದ್ದ. ನೋಡ್ರಿ, 5 ವರ್ಷ ಬಾಲಕ ಕಾಡಿನಲ್ಲಿ ಬರ್ತಾ ಇದ್ದಾನೆ. ಪರಮಾತ್ಮ ರಕ್ಷಕನಿದ್ದಾಗ ಯಾರೇನು ಮಾಡ್ತಾರೆ? ಏನು ಮಾಡಿಲ್ಲ ಅವನು. ನಾರದರು ಬಂದಿದ್ದಾರೆ, ಬಂದು ಅವನಿಗೆ ಉಪದೇಶ ಮಾಡಿ ತಪಸ್ಸು ಮಾಡು ಅಂತ ಹೇಳ್ತಾ ಇದ್ದಾರೆ. ತಪಸ್ಸು ಮಾಡಿ ಪರಮಾತ್ಮನನ್ನು ಕಂಡಿದ್ದಾನೆ 5 ವರ್ಷದ ಬಾಲಕ. ಆದ್ದರಿಂದ ಹೇಳ್ತಾ ಇದ್ದಾರೆ, ಎಲ್ಲರೊಳಗೂ ಅವನೇ ಇದ್ದಾನೆ, ನಿನ್ನ ಸುತ್ತಮುತ್ತ ಅವನೇ ಇದ್ದಾನೆ, ಅತ್ಯಧಿಕ ಸಂತೃಪ್ತ. ನಿನ್ನಿಂದ ಅವನಿಗೇನು ಬೇಕಾಗಿಲ್ಲ, ಆದರೆ ಅವನಿಂದ ನಿಮಗೆಲ್ಲ ಪ್ರತಿ ಕ್ಷಣಕ್ಕೂ ಅವನು ನಮ್ಗೆ ಬೇಕೇ. ಪ್ರತಿ ಕ್ಷಣಕ್ಕೆ ಅವನು ಬೇಕು ನಮಗೆ. ಒಂದು ಕ್ಷಣ ನಮ್ಮ ಬಿಟ್ಟ ಅಂದರೆ ನಮ್ಮ ಅವಸ್ಥೆ ಮುಗೀತು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಮ್ಮ ಜೊತೆಗೇ ಇದ್ದಾನೆ ಪರಮಾತ್ಮ, ಆಪ್ತ ಬಂಧು ಆಗಿ, ಆಪದ್ ಬಂಧು ಆಗಿ ನಮ್ಮ ಜೊತೆಗೇ ಇದ್ದಾನೆ ಪರಮಾತ್ಮ. ಇದ್ದು ಎತ್ತನು ಒಳಗೆ ಹೊರಗೆ ಎತ್ತ ನೋಡಲು ಸುತ್ತ ನಿಪ್ಪನು. ನಿನ್ನ ಒಳಗೂ ಇದ್ದಾನೆ, ನಿನ್ನ ಹೊರಗೂ ಇದ್ದಾನೆ, ನಿನ್ನ ಸುತ್ತಮುತ್ತಲು ಎಲ್ಲ ಕಡೆಗೂ ಅವನು ವ್ಯಾಪ್ತನಾಗಿದ್ದಾನೆ. ಅತ್ಯಧಿಕ ಸಂತೃಪ್ತ. ಇನ್ನು ನೋಡ್ರಿ, ಅತ್ಯಂತ ಸಂತೃಪ್ತನಾಗಿದ್ದಾನೆ. ತನ್ನ ಸ್ವರಸದಿಂದಲೇ ಸಂತೃಪ್ತ. ನಿನ್ನಿಂದ ಅವನಿಗೇನು ಬೇಕಾಗಿಲ್ಲ. ಇದು ನೋಡ್ರಿ ಹಂಗಿದೆ. ನಮ್ಮಿಂದ ಅವನಿಗೇನು ಬೇಕಾಗಿಲ್ಲ, ಅದು ನಮಗೆ ಮಾಡ್ತಾ ಇದ್ದಾನೆ. ಇದು ಹೆಂಗದು ನೋಡ್ರಿ, ಅವನು ಎಷ್ಟು ಕರುಣಾ ಸಮುದ್ರತ್ವ ಇರಬೇಕು ನೋಡ್ರಿ. ನಮ್ಮಿಂದ ಅವನಿಗೇನು ಬೇಕೇ ಆಗಿಲ್ಲ. ಅಂತಹ ಪರಮಾತ್ಮ ಅತ್ಯಧಿಕ ಸಂತೃಪ್ತ, ತ್ರಿಜಗದ್ವ್ಯಾಪ್ತ. 14 ಲೋಕಗಳಲ್ಲಿ, ಭೂಲೋಕ, ಕೆಳಗಿನ ಲೋಕ, ಮೇಲಿನ ಲೋಕ, 14 ಲೋಕಗಳಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಪರಮ ಆಪ್ತ. ನಿನಗೆ ಇವನೇ ಆಪ್ತ. ತಂದೆ ತಾಯಿಗಳು ನಮಗೆ ಆಪ್ತರಾಗಿದ್ದಾರೆ, ಯಾಕೆಂದರೆ ಅಲ್ಲಿ ಪರಮಾತ್ಮ ಇದ್ದಾನಂಥೇಳಿ. ಬಂಧು ಬಳಗದವರು ಆಪ್ತರಾಗಿದ್ದಾರೆ, ಅಲ್ಲಿ ಪರಮಾತ್ಮ ಇದ್ದಾನೆ ಅಂಥೇಳಿ. ಆದ್ದರಿಂದ ದಾಸರು ಹೇಳೋರು, ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರೋ, ಉಂಡು ಉಣಿಸಿದೆಲ್ಲ ನಿನ್ನ ಯಜ್ಞವೆಂಬೋರೋ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾ ಸಾಗರ. ಅವರಿಗೆಲ್ಲ ಕಡೆಗೆ ದೇವ್ರು ಕಾಣಿಸ್ತಾನೆ. ಯಾಕೆ? ಇದು ನೋಡಿ ತಿಳ್ಕೊಂಡಿದ್ದಾರೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಆ ಪರಮಾತ್ಮನೇ ಸರ್ವತ್ರದಲ್ಲಿ ವ್ಯಾಪ್ತನಾಗಿ ಅವನೇ ನನ್ನನ್ನು ಇದು ಮಾಡ್ತಾ ಇದ್ದಾನೆ ಅಂಥೇಳಿ ವಿಶ್ವರೂಪ, ಪರಮಾತ್ಮನ ವಿಶ್ವರೂಪ ಅವರಿಗೆ ಕಾಣಿಸ್ತಾ ಇದೆ. ಉಂಡು ಉಣಿಸಿದ್ದೆಲ್ಲ ನೋಡ್ರಿ, ಊಟ ಮಾಡಿದ್ದು ಇನ್ನೊಬ್ಬರಿಗೆ ಉಣಿಸಿದ್ದು ಎಲ್ಲ ಯಜ್ಞ ಅಂತ ಇದ್ದಾರೆ. ಭೋಜನ ಯಜ್ಞ ಮುಂದಿನದಕ್ಕೆ ಪೀಠಿಕೆ ಹಾಕ್ತಾ ಇದ್ದಾರೆ, ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಮನುಷ್ಯಂದು ಏನು ಕೆಲಸ? ಬೆಳಗ್ಗೆ ತಿಂಡಿ ಏನು, ಮಧ್ಯಾಹ್ನದ ಊಟ ಏನು, ಸಾಯಂಕಾಲ ತಿಂಡಿ ಏನು, ರಾತ್ರಿ ಊಟ, ಇದರಲ್ಲೇ ಹೋಗ್ತಾ ಇದೆ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆಯ ಭರದಿಂದ. ಇವೆರಡ ಬಾಧೆಗೆ ನಾನೊಳಗಾದೆ ಪುರಂದರ ವಿಠಲ, ಪುರಂದರ. ಬೆಳಗ್ಗೆ ನೆನೆಸೋಣ ಅಂತಂದರೆ ಟೈಮೇ ಇಲ್ಲಪ್ಪ. ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಊಟ ಮಾಡಬೇಕು, ತಿಂಡಿ ತಿನ್ನಬೇಕು, ಆಮೇಲೆ ರಾತ್ರಿ ಊಟ ಆಗಬೇಕು. ಇವೆಲ್ಲ ಮಾಡಿ ರಾತ್ರಿ ಆರಾಮ್ ಸೇರಿ ಆವಾಗ ನೆನೆಸ್ಕೊಳ್ಳೋಣ ಅಂತಂದರೆ ನಿದ್ದೆ ಓಡಿ ಬರ್ತಾಯಿದೆ. ಹಗಲು ನೀನು ನೆನೆಸ್ಲಿಲ್ಲ ಪರಮಾತ್ಮ, ರಾತ್ರಿಯೂ ನೀನು ನೆನೆಸ್ಲಿಲ್ಲ. ಇಲ್ಲೇ ಹೃದಯ ಮಂದಿರದಲ್ಲಿ ಕುಳಿತುಕೊಂಡು ಪರಮಾತ್ಮ ಕಾಯ್ತಾ ಇದ್ದಾನೆ, ಯಾವಾಗ ಇವನು ಕರೀತಾ ನಾನು ಓಡಿ ಬರೋಣ ಅಂತ. ನಾವು ನೋಡ್ರಿ ಹೆಂಗಿದ್ದೆ, ಎಲ್ಲ ಅವನಿಂದ ಪಡೆದು ಅವನ ಸ್ಮರಣೆನೂ ಮಾಡ್ತಾ ಇಲ್ಲ.
ನಿನ್ನಿಂದ ಅಂತ ಹೇಳ್ತಾ ಇಲ್ಲ. ಅವರಿಗೆ ಕಣ್ಣಲ್ಲಿ ವಿಶ್ವರೂಪನೇ ಕಾಣಿಸ್ತಾ ಇದೆ. ಅರ್ಜುನನಿಗೆ ಒಂದು ಸಮಯ ವಿಶ್ವರೂಪ ತೋರಿಸಿದ್ದಾನೆ. ನಮಗೆ ನೋಡಿದಾಗೆಲ್ಲ ಕಾಣಿಸ್ತೀನಿ ತೋರಿಸ್ತಾ ಇದ್ದಾನೆ. ನಾವು ನೋಡಲಿಕ್ಕೆ ಅದು ಅವನವನ್ನೇನು ಮಾಡಿ, ನಮಗೆ ಆ ದೃಷ್ಟಿ ಇಲ್ಲ ಅಂದರೆ ಪರಮಾತ್ಮ ಏನು ಮಾಡ್ತಾನೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಪರಮ ಆಪ್ತ ಇವನು. ನಮಗೆ ತಂದೆ ತಾಯಿಲಿದ್ದು ಸುಖ ಕೊಡುವವನು ಇವನೇ, ಮಕ್ಕಳಲ್ಲಿದ್ದು ಸುಖ ಕೊಡುವವನು ಇವನೇ, ವಸ್ತುಗಳಲ್ಲಿದ್ದು ಸುಖ ಕೊಡುವವನು ಇವನೇ, ಎಲ್ಲದರಲ್ಲಿದ್ದು ಸುಖ ಕೊಡುವವನು ಇವನೇ. ಇನ್ನು ಸರಿ ಸುಖ ಬಂದಿಲ್ಲ ಅಂದರೆ ಅದು ನಿನ್ನ ಕರ್ಮ. ದೇವರಿಗೂ ಬೈಬೇಡ್ರಿ, ಯಾರಿಗೂ ಬೈಲಿಕ್ಕೆ ಹೋಗಬೇಡ್ರಿ. ಅವರಿಂದ ಹಿಂಗಾಯ್ತು ಇವರಿಂದ ಇಲ್ಲ, ಅವರಿಂದ ಇವರಿಂದ ಅಲ್ಲ, ನಿನ್ನ ಕರ್ಮದಿಂದ ಹಂಗೆ ಪ್ರೇರಣೆ ಮಾಡಿದಾನೆ ಆಗಿದೆ. ಇದನ್ನೇ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಪವಿಹರಿನ್ಮಣಿ ವಿದ್ರುಮದ ಸಚ್ಛವಿಗಳಂದದಿ ರಾಜಸುತ ಮಾಧವ ನಿರಂತರ ದೇವಮಾನಮ ದಾನವರೊಳಗಿದ್ದು ತ್ರಿವಿಧ ಗುಣಕರ್ಮ ಸ್ವಭಾವ ಪವನ ಮುಖ ದೇವ ಅಂತರಾತ್ಮಕ ದಿವಸ ದಿವಸದಿ ವ್ಯಕ್ತ ಮಾಡುತ್ತ ಅವರೊಳಗಿದ್ದು ಉಣಿಪ. ಏನು ಸುಂದರ ಹೇಳ್ತಾನೆ. ತ್ರಿವಿಧ ಜೀವರಲ್ಲಿ ಇವನೇ ಇದ್ದಾನೆ. ಸಾತ್ವಿಕರಲ್ಲೂ ಇವನೇ ಇದ್ದಾನೆ, ರಾಜಸರಲ್ಲೂ ಇದ್ದಾನೆ, ತಾಮಸರಲ್ಲೂ ಇದ್ದಾನೆ. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ವಜ್ರ, ನೀಲಮಣಿ ಮತ್ತು ಹವಳ. ವಜ್ರ ಅಂದರೆ ಸಾತ್ವಿಕರು, ನೀಲಮಣಿ ಅಂದರೆ ತಾಮಸರು, ಹವಳ ಅಂದರೆ ರಾಜಸರು. ಇವರಲ್ಲಿದ್ದು ಎಲ್ಲ ದೇವತೆಗಳ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿದ್ದು ಪರಮಾತ್ಮ ತಾನೇ ಆಯಾ ಜೀವಗಳಿಗೆ ಅವರವರ ಅನಾದಿ ಯೋಗ್ಯತಾ ಕರ್ಮ ಅವರ ಪ್ರಯತ್ನಕ್ಕನುಸಾರವಾಗಿ ಅವರಿಗೆ ಸುಖ ದುಃಖ ಇತ್ಯಾದಿಗಳನ್ನ ಕೊಡ್ತಾ ಇದ್ದಾನೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನದನ್ನು ನಾಳಿನ ದಿವಸ ತೆಗೆದುಕೊಂಡು ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.